ಎಲ್ಲರಿಗೂ ಡಿ ಕೆ ಸ್ಟಡಿ ಗ್ರೂಪ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಕಡ್ಡಾಯ ಕನ್ನಡ ಪರೀಕ್ಷೆ ಕುರಿತು ಚರ್ಚೆ ಮಾಡೋಣ. ಕೆಇದವರು ಈಗಾಗಲೇ ಸೆಪ್ಟೆಂಬರ್ 29ರಂದು ಕಡ್ಡಾಯ ಕನ್ನಡ ಪರೀಕ್ಷೆ ಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ. ಸ್ನೇಹಿತರೆ, ಈಗಾಗಲೇ ಹಾಲ್ ಟಿಕೆಟ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ಈ ಎಕ್ಸಾಮ್ ಕುರಿತು ವಿದ್ಯಾರ್ಥಿಗಳು ಭಾಳಷ್ಟು ದಿನಗಳ ಕಾಲ ಓದಿರ್ತೀರ, ಬಟ್ ಇನ್ನೂ ಯಾರೆಲ್ಲ ಕೂಡ ಈ ಎಕ್ಸಾಮ್ ಪ್ರಿಪೇರ್ ಆಗಿರಲ್ಲ ಸ್ನೇಹಿತರೆ. ಇನ್ನು ಉಳಿದಂಥ ದಿನಗಳು ಕೇವಲ 4 ದಿನ. ಈ 4 ದಿನದಲ್ಲಿ ಕೂಡ ನೀವು ಮ್ಯಾಕ್ಸಿಮಮ್ ಅಂಕಗಳನ್ನು ಗಳಿಸ್ಬೋದು ಸ್ನೇಹಿತರೆ. ಯಾಕಪ್ಪ ಅಂದ್ರೆ ಈ ಪರೀಕ್ಷೆ ಬರೀತಾ ಇರುವ 90% ವಿದ್ಯಾರ್ಥಿಗಳು ತಮ್ಮ SSLCವರೆಗೂ ಕನ್ನಡವನ್ನು ಪ್ರಥಮ ಭಾಷೆಗೆ ಅಧ್ಯಯನ ಮಾಡಿರ್ತೀವಿ ಸ್ನೇಹಿತರೆ. ಹೀಗಾಗಲೇ ಸ್ವಲ್ಪ ಪ್ರಯತ್ನ ಪಟ್ಟರೆ ಈ ಎಕ್ಸಾಮನ್ನು ಆರಾಮಾಗಿ ಕ್ಲಿಯರ್ ಮಾಡ್ಬೋದು ಸ್ನೇಹಿತರೆ. ಹಾಗಾದರೆ ಈ ಎಕ್ಸಾಮಕ್ಕೆ ಏನನ್ನು ಓದಬೇಕು ಸ್ನೇಹಿತರೆ, ಯಾವ ಬುಕ್ಗಳನ್ನು ಓದಬೇಕು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಆಲ್ರೆಡಿ CTI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ನಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಪತ್ರಿಕೆ ನಡೆದಿತ್ತು ಸ್ನೇಹಿತರೆ. ಹಾಗಾದ್ರೆ ಅಲ್ಲಿ ಯಾವ ರೀತಿ ಕ್ವಶನ್ ಕೇಳೋಣ, ಯಾವ ವಿಷಯದ ಮೇಲೆ ಕೇಳೋಣಲ್ಲ ಸ್ನೇಹಿತರೆ, ಅದರ ಆಧಾರವಾಗಿ ಇಟ್ಟುಕೊಂಡು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ ಸ್ನೇಹಿತರೆ. ಹಾಗಾದ್ರೆ ಮೊದಲನೇದಾಗಿ ನೋಡೋದ ಸ್ನೇಹಿತರೆ, KEದವರು ಹೇಳಿದಂತೆ ಇದು ಒಂದು ಕಡ್ಡಾಯ ಕನ್ನಡ ಪತ್ರಿಕೆ ಬಹು ಆಯ್ಕೆಯ ಪತ್ರಿಕೆಯಾಗಿದೆ ಸ್ನೇಹಿತರೆ. ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಕೇಳ್ತಾನೆ ಸ್ನೇಹಿತರೆ. ಹಾಗಾದ್ರೆ ಗರಿಷ್ಠ ಅಂಕಗಳು ಎಷ್ಟಪ್ಪ ಅಂದ್ರೆ 150 ಅಂಕಗಳು ಇರ್ತವೆ ಸ್ನೇಹಿತರೆ. 100 ಪ್ರಶ್ನೆಗಳು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ ಸ್ನೇಹಿತರೆ. ಹಾಗಾದರೆ ನೀವು ಎಷ್ಟು ಅಂಕಗಳನ್ನು ಗಳಿಸಬೇಕು? ಅರ್ಹತೆ ಗಳಿಸಲು ನಾವು ಮಿನಿಮಮ್ ಕನಿಷ್ಠ ಒಂದು 50 ಅಂಕಗಳನ್ನು ಗಳಿಸಬೇಕಾಗಿದೆ ಸ್ನೇಹಿತರೆ. 150 ಅಂಕದಲ್ಲಿ ಜಸ್ಟ್ 50 ಅಂಕಗಳನ್ನು ಗಳಿಸಿದ್ರೆ ನಾವು ಈ ಅರ್ಹತೆಯನ್ನು ನಾವು ಗಳಿಸ್ತೇವೆ ಸ್ನೇಹಿತರೆ. ಬಟ್ ಈ ಅಂಕಗಳನ್ನು ಅಭ್ಯರ್ಥಿಯ ಆಯ್ಕೆಗೆ ಪರಿಗಣಿಸುವುದಿಲ್ಲ ಸ್ನೇಹಿತರೆ. ಮುಂದಿನ ತಿಂಗಳಲ್ಲಿ ನಡೀತವ್ರೆ ಸ್ನೇಹಿತರೆ ಗ್ರಾಮ ಲೆಕ್ಕಾಧಿಕಾರಿ ಪೇಪರ್ 1 ಪೇಪರ್ 2. ಆ ಎಕ್ಸಾಮದಲ್ಲಿ ಅಲ್ಲಿ 2 ಪರೀಕ್ಷೆಯಲ್ಲಿ ಏನು ಒಂದು ಪತ್ರಿಕೆಗಳಲ್ಲಿ ಮಾರ್ಕ್ಸನ್ನು ತೆಗೆದುಕೊಳ್ತಾರೆ ಸ್ನೇಹಿತರೆ, ಅದನ್ನು ಎಲಿಜಿಬಲ್ ನಮ್ಮ ನೌಕರಿಗೆ ಹಿಡಿತಾನೆ ಸ್ನೇಹಿತರೆ. ಬಟ್ ಇಲ್ಲಿ ತೆಗೆದುಕೊಂಡ ಮಾರ್ಕ್ಸ್ಗಳನ್ನ ನಾವು ಜಸ್ಟ್ ಆ ಎಕ್ಸಾಮ್ ಬರೀಲಿಕ್ಕೆ ಎಲಿಜಿಬಲ್, ಬಟ್ ಈ ಅಂಕಗಳನ್ನು ಒಯ್ದು ಆ ಅಂಕದಲ್ಲಿ ಸೇರಿಸೋದಿಲ್ಲ. ಈ ಅಂಕಗಳನ್ನು ಅಭ್ಯರ್ಥಿಯ ಆಯ್ಕೆಗೆ ಪರಿಗಣಿಸುವುದಿಲ್ಲ ಸ್ನೇಹಿತರೆ. ಹಾಗಾದರೆ ಏನನ್ನು ಓದಬೇಕು ಸ್ನೇಹಿತರೆ? ನಾವು ಕಳೆದ ಬಾರಿ ಇದೇ ವರ್ಷದಲ್ಲಿ 2024ರ ಒಂದು CTI ಎಕ್ಸಾಮ್ ನಡೆದಿದೆ ಸ್ನೇಹಿತರೆ. ಅಲ್ಲಿ ಕೂಡ ಕಡ್ಡಾಯ ಕನ್ನಡ ಒಂದು ಪತ್ರಿಕೆ ಇತ್ತು, ಬಟ್ ಅದನ್ನು ನಡೆಸಿದವರು KPS ಇದ್ದವರು, ಇದನ್ನು ನಡೆಸ್ತಾ ಇದ್ದರು KEದವರು. ಹಾಗಾದ್ರೆ ಅಲ್ಲಿ ಏನೇನು ಕೇಳೋದು ಒಂದು ಬ್ಲೂ ಪ್ರಿಂಟ್ ಇಟ್ಕೊಂಡು ನೋಡೋದಾದ ಸ್ನೇಹಿತರೆ, ಮೊದಲನೇದಾಗಿ ನಾವು ಗಾದೆ ಮಾತುಗಳು ಸ್ನೇಹಿತರೆ. ಭಾಳಷ್ಟು ಕಡೆ ಎಕ್ಸಾಮಲ್ಲಿ ಗಾದೆ ಮಾತುಗಳನ್ನು ಭಾಳ ಕೇಳ್ತಾ ಇದ್ದಾನೆ. ನಾವು KPSC ನಡೆಸಿದಂಥ ಒಂದು ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ ಗಾದೆ ಮಾತುಗಳ ಮೇಲೆ ಕೂಡ ಪ್ರಶ್ನೆಗಳು ಬಂದಿವೆ. ಅದೇ ರೀತಿ ನುಡಿಗಟ್ಟುಗಳು, ನುಡಿಗಟ್ಟುಗಳ ಮೇಲೂ ಕೂಡ ಕ್ವಶನ್ಗಳನ್ನು ಕೇಳಿದ್ದಾನೆ ಸ್ನೇಹಿತರೆ. ಇನ್ನು ಉಳಿದಂತೆ ಸಮಾನಾರ್ಥಕ ಪದಗಳು, ಇದು ಅಂತೂ ಎಲ್ಲ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇದ್ದಾನೆ ಸ್ನೇಹಿತರೆ. ಸಮಾನಾರ್ಥಕ ಪದ ಕನ್ನಡ ಪರೀಕ್ಷೆಯಲ್ಲಿ ಸಮಾನಾರ್ಥಕ ಪದಗಳು, ಅದಾದ ನಂತರ ವಿರುದ್ಧಾರ್ಥಕ ಪದಗಳು, ಇದು ಆಗಬೇಕು. ಮತ್ತೇನೇನು ಕೇಳ್ತಾ ಇದ್ದಾನೆ ಸ್ನೇಹಿತರೆ ನೋಡಿದ್ರೆ ಪ್ರಮುಖ ಕವಿಗಳು ಸ್ನೇಹಿತರೆ. ಕನ್ನಡದ ಜ್ಞಾನಪೀಠ ತಂದಂಥ ಒಂದು ಕವಿಗಳಾಗಿರ್ಬೋದು. ಅದಕ್ಕೆ ಮುಂಚೆ ಯಾರ್ಯಾರು ನಮ್ಮ ಹಳೆಗನ್ನಡ ಸಾಹಿತ್ಯ, ಹೊಸಗನ್ನಡ ಸಾಹಿತ್ಯದಲ್ಲಿ ಯಾರ್ಯಾರು ಕವಿಗಳಿದ್ದಾರೆ ಸ್ನೇಹಿತರೆ, ಅವ್ರ ಬಗ್ಗೆ ಕೂಡ ಕ್ವಶನ್ಗಳನ್ನು ಕೇಳ್ತಾನೆ ಸ್ನೇಹಿತರೆ. ಅದೇ ರೀತಿ ಸಾಹಿತ್ಯಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿಗಳು, ಜ್ಞಾನಪೀಠ ಆಗಿರ್ಬೋದು, ಪಂಪ ಪ್ರಶಸ್ತಿ ಆಗಿರ್ಬೋದು, ಈ ರೀತಿ ಒಂದು ನೃಪತುಂಗ ಪ್ರಶಸ್ತಿ ಆಗಿರ್ಬೋದು, ಈ ಪ್ರಶಸ್ತಿಗಳ ಮೇಲೆ ಕೂಡ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ಸ್ನೇಹಿತರೆ. ಅದೇ ರೀತಿ ಪತ್ರಲೇಖನ ಸಂಬೋಧನೆಗಳು ಸ್ನೇಹಿತರೆ. ನಾವೆಲ್ಲ ಹಳೆ ಕಾಲದಲ್ಲಿ ಪತ್ರಗಳನ್ನು ಬರಿತಾ ಇದ್ದೆವು, ಬಟ್ ಎಕ್ಸಾಮ್ದಲ್ಲಿ ಕೂಡ ಪತ್ರಲೇಖನ ನಾವು ತಂದೆಯವ್ರಿಗೆ ಬರೀಬೇಕಂದ್ರೆ ಏನನ್ನು ಸಂಬೋಧನೆ ಮಾಡ್ತೇವೆ, ಪೂಜ್ಯರೇ ಅಂತೇಳಿ. ಅದೇ ರೀತಿ ನಾವು ರಜಾ ಅರ್ಜಿ ಬರೀಬೇಕಾದ್ರೆ ಅಲ್ಲೊಂದು ರೀತಿ ಬೇರೆ ರೀತಿ ಸಂಬೋಧನೆ ಮಾಡ್ತೇವೆ. ಈ ರೀತಿ ಸಂಬೋಧನೆ ಯಾವ ರೀತಿ ಕರಿತೀವಿ ಅನ್ನೋದ್ರ ಮೇಲೂ ಕೂಡ ಕ್ವಶನ್ಗಳನ್ನು ಆಲ್ರೆಡಿ ಕೇಳಿದ್ದಾನೆ ಸ್ನೇಹಿತರೆ. ಅದಾದ ನಂತರ ಒಗಟುಗಳು, ನಾವೆಲ್ಲ ಬಾಲ್ಯದಲ್ಲಿ ಒಗಟುಗಳು ಭಾಳ ಕೇಳ್ತಾ ಇದ್ದೇವೆ ಸ್ನೇಹಿತರೆ, ಬಟ್ ಆ ಒಗಟುಗಳ ಮೇಲೂ ಕೂಡ ಕ್ವಶನ್ಗಳನ್ನು ಬರ್ತಾ ಇದೆ ಸ್ನೇಹಿತರೆ. ಅದೇ ರೀತಿ ಇದರ ಜೊತೆಗೆ ಕನ್ನಡ ಸಂಪೂರ್ಣ ವ್ಯಾಕರಣ, ಏನು ವರ್ಣಮಾಲೆ ಹಿಡ್ಕೊಂಡು ಸಂಧಿಗಳಾಗಿರ್ಬೋದು, ಸಮಾಸಗಳಾಗಿರ್ಬೋದು, ಅಲಂಕಾರ ಆಗಿರ್ಬೋದು, ಛಂದಸ್ಸಾಗಿರ್ಬೋದು, ದ್ವಿರುಕ್ತಿ ಅನ್ನೋ ಈ ರೀತಿ ಎಲ್ಲವೂ ಕೂಡ ಮೇಲೆ ಒಂದು ಸಮಗ್ರವಾಗಿ ಓದಬೇಕು ಸ್ನೇಹಿತರೆ. ಅಂದಾಗ ಮಾತ್ರ ಈ ಎಕ್ಸಾಮ್ದಲ್ಲಿ ಆರಾಮಾಗಿ ನಾವು 50ಕ್ಕಿಂತ ಹೆಚ್ಚಿಗೆ ಅಂಕಗಳನ್ನು ಪಡಿಬೋದು ಸ್ನೇಹಿತರೆ. ಬಟ್ ಆದರೆ ಉಳಿದದ್ದು ಕೇವಲ 4 ದಿನ ಮಾತ್ರ.
ಹೆಂಗೆ ತೊಗೋಬೋದು ಸ್ನೇಹಿತರೆ? ಈಗಾಗಲೇ ಮಾರುಕಟ್ಟೆಯಲ್ಲಿ ಹಲವಾರು ಪುಸ್ತಕಗಳಿವೆ. ಬಟ್ ಆ ಪುಸ್ತಕಗಳನ್ನು ಓದ್ಕೋತ್ಕೋತಾರೆ ಈ 4 ದಿನದಲ್ಲಿ ನಮ್ಮ ಕೆಲಸ ಆಗಲ್ಲ ಸ್ನೇಹಿತರೆ. ಹಾಗಾದ್ರೆ ಏನನ್ನು ಓದಬೇಕಂತ ನೋಡೋದಾದರೆ ಸ್ನೇಹಿತರೆ, ಮೊದಲನೇದಾಗಿ ನೀವು ಗೂಗಲ್ನಲ್ಲಿ ಹೋಗಿ ಏನಂತ ಸರ್ಚ್ ಮಾಡಿ ಸರ್, ಕರ್ನಾಟಕ ಟೆಕ್ಸ್ಟ್ ಬುಕ್ ಅಂತ ಸರ್ಚ್ ಮಾಡಿ ಸ್ನೇಹಿತರೆ. ಅಲ್ಲಿ 6ರಿಂದ 10ನೇ ತರಗತಿಯ ಗೋರ್ಮೆಂಟ್ ಬುಕ್ ಇದೆ ಸ್ನೇಹಿತರೆ. ಇವು 6ರಿಂದ 10ನೇ ತರಗತಿಯ ಕನ್ನಡ ವಿಷಯ. ಅದರಲ್ಲಿ ಗಣಿತ ಬರುತ್ತೆ ಸ್ನೇಹಿತರೆ, ಸಮಾಜ ವಿಜ್ಞಾನ ಬರುತ್ತೆ, ವಿಜ್ಞಾನ ಬರುತ್ತೆ. ಸದ್ಯಕ್ಕೆ ನಮಗೆ ಆ ವಿಷಯಗಳು ಬೇಡ, ನಮಗೆ ಬೇಕಾಗಿರೋದು ಈಗ ಕನ್ನಡ. ಅಲ್ಲಿ 6ರಿಂದ 10ನೇ ತರಗತಿಯ ಕನ್ನಡ ವಿಷಯಗಳನ್ನು ನೀವು ಪಠ್ಯಪುಸ್ತಕಗಳನ್ನು ಡೌನ್ಲೋಡ್ ಮಾಡಿಕೊಡಿ. ಆ ಪ್ರತಿಯೊಂದು ಆ ಪುಸ್ತಕಗಳನ್ನು ನಾವು ಓದೇವು ಅಂದ್ರೆ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ಸ್ನೇಹಿತರೆ. ಹಾಗಾದ್ರೆ ಏನು ಕೊಟ್ಟಿದ್ದಾರೆ ಆ ಪುಸ್ತಕದಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ನೋಡಿ ಇಲ್ಲಿ ವ್ಯಾಕರಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಎಲ್ಲಿ ಹಿಡ್ಕೊಂಡಪ್ಪ ಅಂದ್ರೆ ವರ್ಣಮಾಲೆ ಹಿಡ್ಕೊಂಡು ಸ್ವರಗಳು ಕೊಟ್ಟಿದ್ದಾರೆ, ಯೋಗವಾಗಳು ಕೊಟ್ಟಿದ್ದಾರೆ, ವ್ಯಂಜನಗಳ ಬಗ್ಗೆ ಮಾಹಿತಿ ಇದೆ. ನಾವು 6ರಿಂದ 10ನೇ ತರಗತಿ ತನಕ ದಿನಕ್ಕೆ 2ರಿಂದ 3 ತಾಸು 4 ದಿನ ಓದೋರು ಸ್ನೇಹಿತರೆ ಆರಾಮಾಗಿ ಈ ಎಕ್ಸಾಮ್ದಲ್ಲಿ 50ಕ್ಕಿಂತ ಹೆಚ್ಚಿಗೆ ಅಂಕ ತೊಗೋಬೋದು. ನೋಡಿ ಸ್ನೇಹಿತರೆ, ಇಲ್ಲಿ ವರ್ಣಮಾಲೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ನೋಡಿ ಸ್ನೇಹಿತರೆ, ವಿಭಕ್ತಿ ಪ್ರತ್ಯಯಗಳು. ಈ ಒಂದು ಚಾರ್ಟ್ ನೋಡಿದ್ರೆ 1 ಮ್ಯಾಥ್ಸ್ ಖಂಡಿತವಾಗಿ ನಾವು ಪಡೆಯಬಹುದು ಸ್ನೇಹಿತರೆ. ಪ್ರಥಮ, ದ್ವಿತೀಯ 7 ವಿಭಕ್ತಿ ಪ್ರತ್ಯಯಗಳ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಏನು ಮಾಡಬೇಕು ಸ್ನೇಹಿತರೆ, ಈ ಟೆಕ್ಸ್ಟ್ ಬುಕ್ಗಳನ್ನು ಡೌನ್ಲೋಡ್ ಮಾಡಬೇಕು. ಅದೇ ರೀತಿ ಪ್ರತಿಯೊಂದು ಪಾಠ ನಂತರ ಏನು 6ರಿಂದ 10ನೇ ತರಗತಿಯ ಪ್ರತಿಯೊಂದು ಪಾಠ ಮುಗಿದಬೇಕಾ ಅಲ್ಲಿ ಲೇಖಕರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಉದಾಹರಣೆಗೆ ನೋಡಿದ್ರೆ ಡಾಕ್ಟರ್ ಅನುಪಮ ನಿರಂಜನ ಅವರು. ಅದೇ ರೀತಿ ಮುಂದೆ ಇನ್ನೂ ಕೆಲವೊಂದು ಪುಸ್ತಕಗಳಲ್ಲಿ ನಮ್ಮ ಕುವೆಂಪು ಅವರ ಬಗ್ಗೆ, ದ ರಾ ಬೇಂದ್ರೆ ಅವರ ಬಗ್ಗೆ, ವಿ.ಕೃ ಗೋಕಾಕ್ ಅವರ ಬಗ್ಗೆ ಈ ರೀತಿ ಮಾಹಿತಿ ಕೊಟ್ಟಾರೆ ಸ್ನೇಹಿತರೆ. ಅಲ್ಲಿ ಅವರು ಬರೆದಂಥ ಪ್ರಮುಖ ಕೃತಿಗಳು ಕೊಟ್ಟಿದ್ದಾರೆ ಸ್ನೇಹಿತರೆ. ಅದೇ ರೀತಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಕೇಳು ಕಿಶೋರಿ, ಅನಂತಗೀತೆ ಈ ರೀತಿ ಕೊಟ್ಟಾರಲ್ಲ. ಹಾಗಾಗಿ ಪ್ರಮುಖ ಲೇಖಕರಿದ್ದಾರೆ ಅಂದ್ರೆ ಅವರ ಒಂದು ಬರೆದಂಥ ಪುಸ್ತಕನ ಒಂದು ಕಡೆ ನೋಟ್ಸ್ ಮಾಡ್ಕೊತ ಹೋಗಿ ಸ್ನೇಹಿತರೆ. ಇವ್ರ ಮೇಲೂ ಕೂಡ 1-2 ಮಾರ್ಕ್ಸ್ಗಳನ್ನು ಕೇಳ್ತಾನೆ ಸ್ನೇಹಿತರೆ. ಅದೇ ರೀತಿ ಇಲ್ಲಿ ಗಾದೆಗಳನ್ನು ಕೂಡ ಕೊಟ್ಟಿದ್ದಾನೆ. ಪ್ರತಿಯೊಂದು ಒಂದು ಪಾಠ ಆದ ನಂತರ ಅಲ್ಲಿ ಗಾದೆ ಮಾತುಗಳು ಇಲ್ಲಿ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ. ಕೂತು ಉಣ್ಣವನಿಗೆ ಕೊಡಿಕೆ ಉಣ್ಣೆ ಸಾಲದು, ನಾಲಿಗೆ ಚೆನ್ನಾಗಿದ್ರೆ ನಾಡೆಲ್ಲ ಒಳ್ಳೆಯದು, ಕೈ ಕೆಸರಾದರೆ ಬಾಯಿ. ಇದು ಒಂದು ಪಾಠದ ನಂತರ ಕೊಟ್ಟಂಥ ಮಾಹಿತಿ. ಹೀಗೆ 2 ಪಾಠ 3 ಪಾಠ 6ರಿಂದ 10ನೇ ತರಗತಿ ಎಷ್ಟು ಪಾಠಗಳಿವೆ ಅಲ್ಲೆಲ್ಲ ಮೇನ್ ಈ ರೀತಿ ಇಂಪಾರ್ಟೆಂಟ್ ಪಾಯಿಂಟ್ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಸ್ನೇಹಿತರೆ. ಕೈ ಕೆಸರಾದರೆ ಬಾಯಿ ಮೊಸರು, ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ. ಈ ರೀತಿ ಒಂದೊಂದು ಇಂಪಾರ್ಟೆಂಟ್ ಇದ್ದು ನಿಮ್ಗೆ ಗೊತ್ತಿಲ್ಲ ಒಂದು ಕಡೆ ಬರ್ಕೊತ ಹೋಗಿ ಸ್ನೇಹಿತರೆ. ಅದೇ ರೀತಿ ಒಗಟುಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾನೆ. ಕೂಗಿದರೆ ರಾವಣ, ಆರಿದರೆ ಹನುಮಂತ, ಕೂತರೆ ಮುನಿ ಯಾರತ್ತೆ ಸ್ನೇಹಿತರೆ, ಆನ್ಸರ್ ಕಪ್. ಈ ರೀತಿ ನಿಮಗೆ ಗೊತ್ತಿದರೆ ಬಿಡಿ, ಗೊತ್ತಿಲ್ಲಾರ್ದ ಕೆಲವೊಂದು ಪಾಯಿಂಟ್ಸ್ಗಳನ್ನ ಬರ್ಕೊತ ಹೋಗಿ ಸ್ನೇಹಿತರೆ. ದಿನಕ್ಕೆ 3 ತಾಸು ಈ ರೀತಿ ಮಾಡಿದ್ರೆ 4 ದಿನದಲ್ಲಿ ನಾವು ಕಡ್ಡಾಯ ಕನ್ನಡ ಪತ್ರಿಕೆನ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ನುಡಿಗಟ್ಟುಗಳ ಮೇಲೂ ಕ್ವಶನ್ ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ಕೊಟ್ಟಿದೆ ನೋಡಿ, ಗುಡ್ಡವನ್ನು ಬೆಟ್ಟ ಮಾಡು ಅಂದರೆ ಅಲ್ಪ ವಿಷಯವನ್ನು ದೊಡ್ಡದು ಮಾಡು ಅನ್ನೋ ರೀತಿಯಲ್ಲಿ. ಈ ರೀತಿ ನಾವು ಬೇರೆ ಯಾವುದೇ ಪುಸ್ತಕಗಳು ಬೇಡ ಸ್ನೇಹಿತರೆ, ಯಾವುದೇ ಪುಸ್ತಕಗಳನ್ನು ಓದೋ ಅವಶ್ಯಕತೆ ಇಲ್ಲ. ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದ 6ರಿಂದ 10ನೇ ತರಗತಿ ಕನ್ನಡ ವಿಷಯದ ಪುಸ್ತಕಗಳನ್ನ ಗೂಗಲ್ನಲ್ಲಿ ಹೋಗಿ ಸ್ನೇಹಿತರೆ. ಗೂಗಲ್ನಲ್ಲಿ ಕರ್ನಾಟಕ ಟೆಕ್ಸ್ಟ್ ಬುಕ್ ಅಂತೇಳಿ ಒಂದು ಸರ್ಚ್ ಮಾಡಿ ಅಲ್ಲಿ 6ರಿಂದ 10ನೇ ತರಗತಿ ಯಾವ ಪುಸ್ತಕ ಕೂಡ ನೀವು ಡೌನ್ಲೋಡ್ ಮಾಡ್ಬೋದು. ಅಲ್ಲಿ ಭಾಗ 1 ಭಾಗ 2 ಡೌನ್ಲೋಡ್ ಮಾಡ್ಕೊರಿ. ದಿನಕ್ಕೆ 3 ತಾಸು ಆ ಪ್ರತಿಯೊಂದು ಪಾಠದ ನಂತರ ಏನು ಒಂದು ಭಾಷಾಭ್ಯಾಸ ಕೊಟ್ಟಿದ್ದಲ್ಲ ಅದರಲ್ಲಿ ನಿಮಗೆ ಗೊತ್ತಿರೋದು ಬಿಡಿ, ಗೊತ್ತಿಲ್ಲಾರ್ದನ್ನು ಬರೆದು ಓದಿ ಕೇವಲ 4 ದಿನದಲ್ಲಿ ಕೂಡ ನೀವು 50ಕ್ಕಿಂತ ಹೆಚ್ಚಿಗೆ ಅಂಕಗಳನ್ನು ಕೂಡ ನೀವು ಪಡಿಬೋದು ಸ್ನೇಹಿತರೆ. ಯಾಕಂದರೆ ಇಲ್ಲಿ 50 ತೊಗೊಂಡ್ರೆ ಮಾತ್ರ ನೀವು ಮುಂದಿನ 2 ಪತ್ರಿಕೆ ಬರಲಿಕ್ಕೆ ಎಲಿಜಿಬಲ್ ಆಗ್ತೀರಿ. ಅಕಸ್ಮಾತ್ ನೀವು ಇಲ್ಲಿ 50ಕ್ಕಿಂತ ಕಡಿಮೆ ತೊಗೊಂಡ್ರೆ ಸ್ನೇಹಿತರೆ ಮುಂದಿನ ಎಕ್ಸಾಮ್ ಬರಲಿಕ್ಕೆ ಅರ್ಹರಾಗೋದಿಲ್ಲ. ಹಾಗಾಗಿ ದಯವಿಟ್ಟು ಯಾರೆಲ್ಲ ಈಗಲೇ ತಕ್ಷಣ ಈ ಗೂಗಲ್ನಲ್ಲಿ ಸರ್ಚ್ ಮಾಡಿ ಪುಸ್ತಕಗಳನ್ನು ಡೌನ್ಲೋಡ್ ಮಾಡಿ ಇವತ್ತಿನಡಿದೆ ಶುರು ಮಾಡಿ ಸರ್. ಇನ್ನು ಉಳಿದ 4 ದಿನಗಳನ್ನು ಅಲ್ಲಿ ಈ ಮಾಹಿತಿಯನ್ನು ಇದು ಮಾಡಬೇಕಂತ ಹೇಳ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.